ರಾಜ್ಯ ರಾಜಕೀಯದಲ್ಲಿ ಬಿಪಿಎಲ್ ಕಾರ್ಡ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಈ ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ 7 ಕೆಜಿ ಅಕ್ಕಿ ಕೊಟ್ಟಿತ್ತು, ಬಿಎಸ್ವೈ ಅದನ್ನ ಇಳಿಕೆ ಮಾಡಿದ್ರು. ಹಾಗೆಯೇ ಆಹಾರ ಧಾನ್ಯ ಉಚಿತವಾಗಿ ಕೊಡೋಕೆ ತೀರ್ಮಾನಿಸಿದ್ದು ಕಾಂಗ್ರೆಸ್. ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಬೇಡ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಮಾತನಾಡಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿಗಳು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಗಮನಿಸ್ತಾ ಹೋಗೋದಾದ್ರೆ, ಕಾಂಗ್ರೆಸ್ ಸರ್ಕಾರ 7 ಕೆಜಿ ಅಕ್ಕಿ ಕೊಟ್ಟಿತ್ತು. ಬಿಎಸ್ವೈ ಅಂತ ಹೇಳಿದ್ರೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನ ಇಳಿಕೆ ಮಾಡಿದ್ರು. ಆಹಾರ ಧಾನ್ಯ ಉಚಿತವಾಗಿ ಕೊಡೋಕೆ ತೀರ್ಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ. ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಬೇಡ. ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರೀತಿಯಾಗಿ ಸ್ಪಷ್ಟನೆ ಕೊಡುವಂತ ಕೆಲಸವನ್ನು ಮಾಡಿದ್ದಾರೆ. ಬಿಪಿಎಲ್ ಕಾರ್ಡ್ ರದ್ದತಿ ಬಗ್ಗೆ ಸ್ಪಷ್ಟನೆಯನ್ನ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಸರ್ಕಾರ 7 ಕೆಜಿ ಅಕ್ಕಿ ಕೊಟ್ಟಿತ್ತು, ಬಿಎಸ್ವೈ ಅದನ್ನು ಇಳಿಕೆ ಮಾಡಿದ್ರು. ಆಹಾರ ಧಾನ್ಯ ಉಚಿತವಾಗಿ ಕೊಡೋಕೆ ತೀರ್ಮಾನಿಸಿದ್ದು ಕಾಂಗ್ರೆಸ್. ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರಿಗೆ ಬಿಪಿಎಲ್ ಕಾರ್ಡ್ ಬೇಡ ಎನ್ನುವುದಾಗಿ ದೆಹಲಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ಆಗ್ತಾ ಇರುವಂಥ ಜಟಾಪಟಿ ಬಿಪಿಎಲ್ ಅಂತೇಳಿದರೆ ಬಿಪಿಎಲ್ ಕಾರ್ಡ್ ಜಟಾಪಟಿ, ಪಡಿತರ ಚೀಟಿ ಪರಿಷ್ಕರಣೆಯಲ್ಲಿ ಆಗಿರುವಂಥ ಒಂದಷ್ಟು ಗೊಂದಲಗಳು, ಸರ್ಕಾರದ ನಿರ್ಧಾರ. ಈಗ ಸರ್ಕಾರಿ ನೌಕರರು ಹಾಗೆಯೇ ತೆರಿಗೆಯನ್ನು ಕಟ್ಟೋರು ಇವರಿಗೆ ಬಿಪಿಎಲ್ ಕಾರ್ಡ್ ಬೇಡ. ಕೆಲವೊಂದಿಷ್ಟು ಜನ ಇನ್ನೂ ಕೂಡ ಆ ಕಾರ್ಡನ್ನು ಉಪಯೋಗಿಸ್ತಿದ್ದಾರೆ ಎನ್ನುವುದಾಗಿ ಆರೋಪ ಇತ್ತು. ಅದರ ಜೊತೆಯಲ್ಲಿ ಅವರ ಕಾರ್ಡ್ ರದ್ದು ಮಾಡೋದ್ರ ಜೊತೆಯಲ್ಲಿ ಕೂಲಿನಾಲಿ ಮಾಡೋರ ಕಾರ್ಡನ್ನು ಕೂಡ ರದ್ದು ಮಾಡಲಾಗಿದೆ ಎನ್ನುವಂಥ ಆರೋಪ ಇದೆ. ಅಷ್ಟೇ ಅಲ್ಲದೆ ಸಾಕಷ್ಟು ಜನ ಈಗಾಗಲೇ ಕಣ್ಣೀರನ್ನು ಹಾಕಿದ್ದಾರೆ. ಈ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು. ಕಾಂಗ್ರೆಸ್ ಸರ್ಕಾರ 7 ಕೆಜಿ ಅಕ್ಕಿ ಕೊಟ್ಟಿತ್ತು, ಬಿಎಸ್ವೈ ಅದನ್ನು ಇಳಿಕೆ ಮಾಡಿದರು. ಆಹಾರ ಧಾನ್ಯ ಉಚಿತವಾಗಿ ಕೊಡೋಕೆ ತೀರ್ಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ ಎನ್ನುವುದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಸಿದೀವ, ನೀವು ಅವರು ಮೇಳ ತಾಳ ಅಂದ್ರೆ ನಾಟ್ ಆಲ್, ಮೇಳ ತಾಳ ನಾವಿದ್ದಾಗ ಈ ತರ ತಾಳ ಹಾಕ್ತೀವಿ. ಹಿಂಗೆಲ್ಲ ಹಂಗೆಲ್ಲ ಇಲ್ಲ. ಒಬ್ರು ಕೇಳಿ ಒಬ್ರು. ಅದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ನೌಕರರ ಜೊತೆಗೆ ಕಟ್ಟಡ ಕಾರ್ಮಿಕರು ಹೇಳ್ತಾ ಇದ್ದೀನಲ್ರಿ, ಸರ್ಕಾರಿ ನೌಕರರು, ಇನ್ಕಮ್ ಟ್ಯಾಕ್ಸ್ ಕೊಡೋರು, ಅವ್ರನ್ನ ಬಿಟ್ಟು ಯಾರನ್ನು ತೆಗಿಬೇಡಿ ಅಂತ ಹೇಳಿದ್ದೀನಿ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ಇನ್ಕಮ್ ಟ್ಯಾಕ್ಸ್ ಕೊಡೋರು, ಪರ್ಮನೆಂಟ್ ಆಗಿ ಸರ್ಕಾರಿ ನೌಕರರಾಗಿರೋರು, ಅವ್ರು ಬಿಟ್ಟು ಇನ್ಯಾರನ್ನು ಎಪಿಎಲ್ಗೆ ಇದು ಶಿಫ್ಟ್ ಮಾಡಬೇಡಿ ಅಂತ ಹೇಳಿದ್ವಿ. ನಾವು ಯಾವ್ದಾದ್ರು ಪ್ರೋಗ್ರಾಮ್ ನಿಲ್ಸಿದೀವ, ನೀವು ಅವರು ಮೇಳ ತಾಳ ಅಂದ್ರೆ ನಾಟ್ ಆಲ್, ಮೇಳ ತಾಳ ನಾವಿದ್ದಾಗ ಈ ತರ ತಾಳ ಹಾಕ್ತೀವಿ. ಹಿಂಗೆಲ್ಲ ಹಂಗೆಲ್ಲ ಇಲ್ಲ. ಒಬ್ರು ಕೇಳಿ ಒಬ್ರು. ಅದರಲ್ಲಿ ತೆರಿಗೆ ಕಟ್ಟುವವರು ಸರ್ಕಾರಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56,
ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.